ಆಟ್ರಿಕ್ ಹೀರೋ ಸೋಲಿನ ಸರದಾರ ನಮ್ಮ ಧರ್ಮೇಶ್ವರ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೇಳಿ ತಪ್ಪಿದ್ರಿಂದ ಇವತ್ತು ನಮ್ಮ ಅವರ ಕಾರ್ಯಕರ್ತರು ಅಭಿಮಾನಿಗಳು ಮೈಸೂರು ಜಿಲ್ಲೆ ಅನಾಥವಾಗಿದೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕಳ್ಕೊಂಡಿದ್ದೀವಿ, ಮಾದೇವಪ್ಪ ಸಾಹೇಬರು ಕೊಟ್ಟಿಲ್ಲ, ವೆಂಕಟೇಶ್ ಸಾಹೇಬರು ಕೊಟ್ಟಿಲ್ಲ, 3 ಜನ ಕಳ್ಕೊಂಡು ಈಗ ಧರ್ಮೇಶ್ವರ ಸಾಹೇಬ್ರು ಕೊಡ್ತಾರೆ ಅಂತ ನೋಡ್ಕೊಂಡು ಅದರಿಂದ ಅವ್ರಿಗೂ ಕೊಡಲಿಲ್ಲ, ಅವ್ರಿಗೂ ಮೋಸ ಆಗಿದೆ. ದಯವಿಟ್ಟು ಹೈಕಮಾಂಡ್ ಆಗಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಆಗಲಿ ಈ ನಮ್ಮ ಧರ್ಮೇಶ್ವರ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ. ಯಾಕೆ ಅಂದ್ರೆ ಮೈಸೂರು ಜಿಲ್ಲೆಗೆ ಏಕೈಕ ಹಳೆ ಮೈಸೂರು ಭಾಗದ ಏಕೈಕ ಮುಸ್ಲಿಂ ಲೀಡರ್ ನಮ್ಮ ಧರ್ಮೇಶ್ವರ ಸಾಹೇಬ್ರು. ಆಮೇಲೆ ಸರ್ವ ಜನಾಂಗನೂ ಪ್ರೀತಿ ಮಾಡ್ತಾರೆ ಅವರು, ಅದಕ್ಕೆ ಸರ್ವ ಜನಾಂಗ ನಾವು ಪ್ರೀತಿ ಮಾಡ್ತೇವೆ. ಅದರಿಂದ ಅವ್ರು ಕೊಡ್ಲೇಬೇಕು ಅಂತ ನಮ್ಮ ಅನಿಸಿಕೆ ಅಭಿಪ್ರಾಯ. ಯಾಕಂದ್ರೆ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ. ಹಳೆ 6 ಬಾರಿ ಕಾಂಗ್ರೆಸ್ ಪಕ್ಷ ಮೈಸೂರು ನಗರದಲ್ಲಿ ಬರ್ದಿರೋ ಟೈಮಲ್ಲಿ ಅವರೇ ಬಂದಿರೋದು, ಹೈಯೆಸ್ಟ್ ವೋಟ್ ಮಾಡ್ತಾ ಇರೋದು ಆ ಕ್ಷೇತ್ರದಲ್ಲೇ. ಅವ್ರ ಮಖ ನೋಡ್ಕೊಂಡು ಎಷ್ಟೋ ಜನ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಯಾಕೆಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ, ನಿರಂತರ ಮೌನ ಪ್ರತಿಭಟನೆ ಮಾಡ್ತಿದ್ದಾರೆ. ಅದರಿಂದ ಹೈಕಮಾಂಡ್ ಆಗ್ಬೋದು, ನಮ್ಮ DK ಸಾಹೇಬ್ರೆ ಆಗ್ಬೋದು, ಸಿದ್ದರಾಮಯ್ಯ ಸಾಹೇಬ್ರೆ ಆಗ್ಬೋದು, ಎಲ್ಲ ಮನಗಂಡು. ಯಾಕೆಂದ್ರೆ ಒಬ್ಬ ಅಹಿಂದ ನಾಯಕ ನಮ್ಮ ಧರ್ಮೇಶ್ವರ ಸಾಹೇಬ್ರು, ಯಾಕಂದ್ರೆ ಅವರು ಎಲ್ಲರೂ ಪ್ರೀತಿ ಮಾಡ್ತಾರೆ. ಅಂತವ್ರನ್ನ ನಾವು ಉಳಿಸ್ಕೋಬೇಕು, ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಸಿದ್ದರಾಮಯ್ಯ ಅವರ ಧರ್ಮೇಶ್ವರ ಅವ್ರದ್ದು ಸ್ಥಾನ ತಪ್ಪಿಸಿದ್ರು ಅಂತ ಹೇಳ್ತಾರೆ. ಯಾಕೆ ಸರ್ ನಿಜ? ಹೆಂಗಾಗುತ್ತೆ ಸರ್? ಸಿದ್ದರಾಮಯ್ಯನವರು ಅವರು ಎಲ್ಲಾ ವರ್ಗಕ್ಕೂ ನಾಯಕರು. ಸಿದ್ದರಾಮಯ್ಯ ಸರ್ವ ಜನಾಂಗದ ನಾಯಕರು. ಅವರು ಧರ್ಮೇಶ್ವರ ಮೋಸ ಮಾಡಕ್ಕಾಗತ್ತಾ? ಮಾಡಲ್ಲ ಅವರು. ಯಾಕೆಂದ್ರೆ ಧರ್ಮೇಶ್ವರ ಸಿದ್ದರಾಮಯ್ಯ ಹೇಳಿದ್ರನ್ನೇ ಮಾಡಕ್ಕಾಗಲ್ಲ. CM ಯಾರು? ನಮ್ಮ DK ಸಾಹೇಬ್ರು. ಹೈಕಮಾಂಡ್ ಏನ್ ಅವ್ರು ತಗೊಂಡಿದ್ದಾರೆ ಅಷ್ಟೇ ಹೊರತು ಸಿದ್ದರಾಮಯ್ಯ ಆರೋಪ ಇದು ಸುಳ್ಳು. ಇದು ಸಿದ್ದರಾಮಯ್ಯ ಯಾರಿಗಾದ್ರೂ ಕೊಡಬೇಡಿ ಕೇಳಲ್ಲ, ಎಲ್ಲರೂ ಕೊಡಿ ಅಂತ ಹೇಳೋದು. ಈಗ ಹೋದ್ಸಲಿ 13 ರಿಂದ 18 ಗಂಟೆ ಧರ್ಮೇಶ್ವರ ಸಾಹೇಬ್ ಆಗಿದ್ರಲ್ಲ, ಸಿದ್ದರಾಮಯ್ಯ ಕೊಡ್ಲಿಲ್ಲ. ಅವತ್ತು ಇವ್ರು ಕೊಡ್ಬೇಕು ಅಷ್ಟೇ. ಯತೀಂದ್ರ ಅವ್ರಿಗೋಸ್ಕರ ಈ ತರ ಎಲ್ಲ ಮಾದೇವಪ್ರಸಾದ್ ಅವ್ರನ್ನೆಲ್ಲ ಇದ್ ಮಾಡಿ ಸ್ಥಾನ ತಪ್ಪಿಸು ಅಂತ ಹೇಳ್ತಾರೆ. ಆಮೇಲೆ ಸುಳ್ಳು ಆರೋಪ ಇವೆಲ್ಲ. ಯಾಕಂದ್ರೆ ಯತೀಂದ್ರ ಅವ್ರ ಅಪ್ಪನ ಫೋಟೋ ಆಗುತ್ತೆ. ಇನ್ನೂ 2 ಖಾಲಿ ಇದೆಯಲ್ಲ ನಮ್ಮ ಮೈಸೂರು ಜಿಲ್ಲೆಗೆ. CM ಸಿದ್ದರಾಮಯ್ಯ ಅವರು ಇದ್ರು, ಮಾದೇವಪ್ಪ ಅವರು ಇದ್ರು, ನಮ್ಮ ವೆಂಕಟೇಶ್ ಅವರು ಇದ್ರು. 3 ಜನ ತಪ್ಪಿಸಿಕೊಡಿ ಇವ್ರಿಗೆ. ಅದೇ ಸಿದ್ದರಾಮಯ್ಯ ಸಾಹೇಬ್ ಆರೋಪ ಮಾಡ್ತೀರಾ? ಈಗ ಅವ್ರನ್ನ ಆಲ್ರೆಡಿ ಮಂತ್ರಿ CM ಸಾಲಿಂದ ಕೆಳಗಿಳಿಸಾಯ್ತು. ಈಗ ಗೂಬೆ ಕೂರಿಸಲ್ಲ ಅವ್ರ ಮೇಲೆ, ಅವ್ರ ತಪ್ಪು. ಯಾಕಂದ್ರೆ ಅವರು ಅಹಿಂದ ನಾಯಕ, ಸರ್ವ ಜನಾಂಗನೂ ಪ್ರೀತಿ ಮಾಡ್ತಾರೆ ಸಿದ್ದರಾಮಯ್ಯ ಸಾಹೇಬ್ರು. ಅವ್ರ ಮೇಲೆ ಆರೋಪ ಮಾಡೋದು ತಪ್ಪು. ಯಾರೇ ಮಾಡಿರ್ಲಿ, ಇದು ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರಿಗೆ ಇದು ಪವರ್ ಇಲ್ಲ. ಅವ್ರು ಸಾಧ್ಯ ಮಂತ್ರಿ ಮಂಡಲ ಮಾಡ್ಕೊಳಕ್ಕೆ. ಏನಿದು CM ಆದವರು, ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಹೈಕಮಾಂಡ್ ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತು ನೀವು? ನಾವು ಹೈಕಮಾಂಡ್ ಇಂಥ ಒಬ್ಬ ನಾಯಕನ್ನ ನಾವು ಉಳಿಸ್ಕೋಬೇಕು, ಅವ್ರನ್ನ ಬೆಳೆಸ್ಬೇಕು. ಯಾಕೆಂದ್ರೆ ಇಂಥ ಒಬ್ಬ ಸಮಾಜ, ಅವ್ರ ತಂದೆಯವರು 6 ಬಾರಿ ಗೆದ್ದಿದ್ರು, ಇವರು 6 ಬಾರಿ ಗೆದ್ದಿದ್ದಾರೆ. ಅವರ ದೊಡ್ಡಪ್ಪ 1 ಬಾರಿ, ಒಟ್ಟು 13 ಬಾರಿ ಅವರ ಕ್ಷೇತ್ರನ ಪ್ರತಿನಿಧಿಸಿದ್ದಾರೆ ಅವ್ರ ಕುಟುಂಬನೇ. ಆದ್ರಿಂದ ಇದು ಕಾಂಗ್ರೆಸ್ನ ಪಕ್ಷ. ಕಾಂಗ್ರೆಸ್ನ ಏನಾದ್ರು ಕೆಡಬೇಕು, ಯಾರು ಏನೋ ಮಾಡೋದು ಆಯ್ತಾ ಇಲ್ಲ. ಅದರಿಂದ ಇದು ನಮ್ಮ ಪಕ್ಷ. ನಾವು ಎಷ್ಟು ಬೇಕು, ಇನ್ನು ನಾವು ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿಯಾಗಿ ನೋಡ್ಬೇಕು ಅಂತ ನಮ್ಗೆಲ್ಲ ಕನ್ಸಿದೆ. ಆ ಕನ್ಸಿಗೆ ಕಡಿಮೆ ಸೀಟು ಬೇಕೇ ಬೇಕು, ಅವ್ರು ಕೊಡ್ಲೇಬೇಕು. ಒಂದ್ ವೇಳೆ ಸ್ಥಾನ ಸಿಕ್ಕಿನಂದ್ರೆ ಮುಂದಿನ ನಡೆ ಏನು ಸರ್? ಅದೇ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಎಲ್ಲ ಬದ್ಧವಾಗಿದ್ದೀವಿ. ನಮ್ಮ ನಾಯಕರು ಏನ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಇವಾಗ ಆರೋಪ ಮಾಡಬೇಕು, ನಾ ಹೀರೋ ಆಗೋಯ್ತೀನಿ ಅಂತ ಅವ್ರು ಹೇಳ್ತಾರದಷ್ಟೇ. ಇಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದ್ದೀವಿ ನಾವು. ಇವತ್ತು ಮುಂದೆ ಸಹ ತಪ್ಪಿರ್ಬೋದು, ನಾಳೆ ಕೊಟ್ಟೆ ಕೊಡ್ತಾರೆ ಸಾಹೇಬ್ರಿಗೆ. ಧರ್ಮೇಶ್ವರ ಸಾಹೇಬ್ ಕೊಟ್ಟೆ ಕೊಡ್ತಾರೆ. ಇದರಲ್ಲಿ ಅವರು ಉಳಿ ಹಿಂಡಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಧರ್ಮೇಶ್ವರ ಸಾಹೇಬ್ರಿಗೆ ತಂದು ಮಾಡಬೇಕು ಅಂತ ಅವನು ಇವತ್ತು ಧರ್ಮೇಶ್ವರ ಬೈತಾ ಇದ್ರು, ಸಿದ್ದರಾಮಯ್ಯ ಬೈತಿದ್ರು. ಈಗ ಸಾಬ್ರು ಆಯ್ತಿರಲ್ಲ, ಈಗ ಸಾಬ್ರು ಕಂಡ್ರೆ ಇಷ್ಟ ಆಗೋಯ್ತು ಅವ್ರಿಗೆ. ಸಾಬ್ರು ಅನ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ರು ಏನೆಲ್ಲ ಅವಾಜ ಶಬ್ದಗಳನ್ನು ನಿಂದಿಸ್ತಿದ್ರು ಪ್ರತಾಪ್ ಸಿಂಹ. ಈಗ ಪ್ರೀತಿ ಬಂದ್ಬಿಡ್ತಾ? ಇವೆಲ್ಲ ಆರೋಪ ಸುಳ್ಳು. ಯಾಕಂದ್ರೆ ಇದು ನಮ್ಮ ಪಕ್ಷದ ನಿರ್ಧಾರ. ಧರ್ಮೇಶ್ವರ ಸಾಹೇಬ್ರಿಗೆ ಯಾವ ಹುದ್ದೆ ಕೊಡಬೇಕು ಅಂತ ಅವ್ರು ಕೊಟ್ಟೆ ಕೊಡ್ತಾರೆ, ಅವ್ರು ಕೊಡ್ಲೇಬೇಕು. ಯಾಕಂದ್ರೆ ಅವರು 6 ಬಾರಿ ಗೆದ್ದಿದ್ದಾರೆ, ಇನ್ನೂ 2 ಬಾರಿ ಗೆಲ್ಲಬೇಕು. ಅವರು ಇನ್ನೂ ವಯಸ್ಸಿದೆ ಅವರಿಗೆ. ನಮ್ಮ ಮೈಸೂರು ಜಿಲ್ಲೆಗೆ ಪ್ರತಿನಿಧಿಸಬೇಕು ಅಂತ ನಮ್ಗೆ ತುಂಬಾ ಆಸೆ ಇದೆ. ಪ್ರತಾಪ್ ಸಿಂಹ ಬರೀ ಸುಳ್ಳು. ಈಗ BJP ಅಂದ್ರೆ ಸುಳ್ಳು, ಪ್ರತಾಪ್ ಸಿಂಹ ಇನ್ನೂ ಸುಳ್ಳು. ಅವನು ಏನೋ ಒಂದು ಟಿಕೆಟ್ ಕೊಡ್ತಾರೆ, ನಾವು ಟಿಕೆಟ್ ಆರೋಪ ಮಾಡ್ಬಿಟ್ರೆ ಟಿಕೆಟ್ ಕೊಡ್ಬೋದು, ನನ್ಗೆ ಮುಂದೆ ಗೆಲ್ಬೋದು ಅಂತ. ಎಲ್ಲೂ ಅವನಿಗೆ ಟಿಕೆಟೇ ಕೊಡ್ಲಿಲ್ಲ. ಅವನು ಆರೋಪ ಮಾಡ್ದೆ, ಅದು ಸುಳ್ಳು ಅಲ್ವೇ?
ಅದರಿಂದ ಈ ಆರೋಪ ತಳ್ಳಿ ಹಾಕ್ಬೇಕು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾರಿಗೂ ನೀವು ಕೊಡಬೇಡಿ, ಅವ್ರು ಕೊಡಿ ಅಂತ ಹೇಳಿಲ್ಲ. ಅವ್ರು ಪ್ರೀತಿ ಇತ್ತು ಕೊಡ್ತಾರೆ ಅಂದ್ಬಿಟ್ಟು, ಯಾಕಂದ್ರೆ ತನ್ವೀರ್ ಸೇಠ್ ಸಾಹೇಬ್ರು ಡಿ ಕೆ ಸಾಹೇಬ್ರು 30 ವರ್ಷದಿಂದ ಫ್ರೆಂಡ್ಸ್ ಅವ್ರು ಕೊಡ್ತಾರೆ ಅನ್ಕೊಂಡಿದ್ರು. ಅದರಿಂದ ಇವ್ರು ರೆಫರ್ ಮಾಡಿರೋ ಯಾರು ಕೊಟ್ಟೇ ಇಲ್ಲ. ಅದಕ್ಕೆ ನಮ್ಮ ಮಾಜಿ CM ಸಿದ್ದರಾಮಯ್ಯ ಸಾಹೇಬ್ರು ಅವ್ರು ಮುನ್ಸ್ಕೊಂಡಿದ್ದಾರೆ ಅಂತ ನೀವೇ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀರಾ. ಯಾಕೆಂದ್ರೆ ಇವ್ರು ಯಾರಿಗೂ ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ, ನಾವು ಅಲ್ಪಸಂಖ್ಯಾತ ಕೊಡ್ಬೇಡಿ ಅಂತ ಸಾಹೇಬ್ರು ಹೇಳಕ್ಕೂ ಇಲ್ಲ. ಆ ತರ ಹಂಗಾದ್ರೆ ಮಾದೇವಪ್ಪಂಗೆ ಯಾಕೆ ಕೊಟ್ಟಿಲ್ಲ? ಇವೆಲ್ಲ ರಾಜಕೀಯ ಮಾಡಕ್ಕೋ ಪ್ರತಾಪ್ ಸಿಂಗ್ ಅವರೇ ರಾಜಕೀಯ ಮಾಡಿ ಎಲ್ಲಿ ಮಾಡ್ಬೇಕಾಗೋಯ್ತು. ನಿಮ್ ರಾಜಕೀಯ ಮುಗೀತು, ಅಂತ್ಯ ಆಗಿದೆ. ನೀವೇನು ಹೇಳಿದ್ರೆ ಸಿದ್ದರಾಮಯ್ಯ ಆರೋಪ ಮಾಡಿದ್ರೆ ಆಗಲ್ಲ. ನೀವು ಡಿ ಕೆ ಸಾಹೇಬ್ರು ಆರೋಪ ಮಾಡಿ ನೋಡವ ಆಗಲ್ಲ. ಯಾಕೆ ಅಂದ್ರೆ ಅವರು ಜಾತಿ ಅಂದ್ಕಲ್ಲ, ಈ ಜಾತಿ ಧರ್ಮ ಬಿಟ್ಬಿಡಿ, ಏನೂ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನವ್ರಿಗೆ. ನಮ್ಮ ಕಾಂಗ್ರೆಸ್ ಪಕ್ಷ ಹೊಡಿಬೋದು ಅನ್ಕೋದಿರ್ಬೋದು ನೀವು. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಇವತ್ತಲ್ಲಿ ನಾಳೆ ಸಿಕ್ಕುತ್ತೆ ಅವ್ರಿಗೆ ಅಧಿಕಾರ, ಎರಡು ಮಾತಿಲ್ಲ. ನೀವು ಮಧ್ಯ ಪ್ರವೇಶ ಮಾಡೋಂಥ ಅವಶ್ಯಕತೆ ನಮ್ಮ ಪಕ್ಷಕ್ಕಿಲ್ಲ. ಯಾಕೆ ನಮ್ಮ ಪಕ್ಷ ಎಲ್ಲ ಒಗ್ಗಟ್ಟಾಗಿದೆ. ಜೈ ಹಿಂದ್, ಜೈ ಕಾಂಗ್ರೆಸ್.